ವಿಚಾರದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈ ಸಾಮಾನ್ಯ ಜನಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಇಡೀ ತನ್ನ ಜೀವನವನ್ನು ತ್ಯಾಗ ಮಾಡೋದ್ರ ಮುಖಾಂತರ ಒಟ್ಟಾರೆ ಶೋಷಿತ ವರ್ಗಗಳು ಮತ್ತು ಇನ್ನಿತರ ಜನಾಂಗಗಳ ಪರವಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ತೆಗೆಯುವಂಥ ಸಂದರ್ಭ ಇವತ್ತು BJP ಸರ್ಕಾರ ನಿರ್ಮಾಣ ಮಾಡ್ತಾಯಿದೆ. ಅದಕ್ಕಾಗಿ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅವರು ಚಾರ್ ಸಾವು ಪಾರ್ ಅಂತ ಒಂದು ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋದರು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಇವತ್ತು 400ಕ್ಕೂ ಮೇಲೆ ನಮ್ಮ MP ಗಳು ಗೆದ್ದರೆ ಇವತ್ತು ಸಂವಿಧಾನವನ್ನು ತೆಗಿಬೋದು, ಸಂವಿಧಾನವನ್ನು ಜಾರಿಗೆ ತರಬೇಕು ಅನ್ನೋಂಥ ವಿಚಾರನ ಇಟ್ಕೊಂಡು ಅವರು ಹೋರಾಟ ಮಾಡಿದ್ರು. ಅದರಲ್ಲಿ ಅವರು ಸಕ್ಸಸ್ ಕಾಣಲಿಲ್ಲ. ಹಾಗಾಗಿ ಇವತ್ತು ಅಂಬೇಡ್ಕರ್ ವಿಚಾರದಲ್ಲಿ ಅಂಬೇಡ್ಕರ್ ಬಗ್ಗೆ ಅವರನ್ನು ಹೀನಾಯವಾಗಿ ಮಾತಾಡ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಅಂದರೆ ಇವತ್ತು ಗೋಲ್ವಾಲ್ಕರ್ ಅನ್ನೋಂಥ ಒಬ್ಬ RSS ಮುಖಂಡ ಅವನು ಬಂಚ್ ಆಫ್ ಥಾಟ್ಸ್ನಲ್ಲಿ ಏನು ಬರೆದಿದ್ದಾನೆ ಅಂತಂದರೆ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮತ್ತು ಅಂಬೇಡ್ಕರ್ ಅವರು ಗುಲಾಮಿತನವನ್ನು ಜಾರಿಗೆ ತರ್ತಾ ಇದ್ದಾರೆ. ಪೇಶ್ವೆಗಳ ವಿರುದ್ಧ ಹೋರಾಡೋದ್ರ ಮುಖಾಂತರ ಅವರು ಬ್ರಿಟಿಷ್ ಸರ್ಕಾರದ ಜೊತೆ ಸೇರಿ ಗುಲಾಮಿತನವನ್ನು ಮಾಡಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಅನವಶ್ಯಕ, ಅಂಬೇಡ್ಕರ್ ವಿಚಾರದ ಬಗ್ಗೆ ಹೆಚ್ಚೆಚ್ಚು ಗಮನ ಕೊಡಬಾರ್ದು ಅನ್ನೋ ವಿಚಾರವನ್ನು ಬಂಚ್ ಆಫ್ ಥಾಟ್ಸಲ್ಲಿ ಬರೆದಿದ್ದಾರೆ. ಆ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಅಮಿತ್ ಶಾ ಅವರು ಸಂಸತ್ನಲ್ಲಿ ಇವತ್ತು ಆ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ಕಾಂಗ್ರೆಸ್ಸು ಪಕ್ಷ ಮತ್ತು ಬೇರೆ ಬೇರೆ ಪಕ್ಷಗಳು ಕೂಡ ಅಮಿತ್ ಶಾ ಅವರ ವಿರುದ್ಧ ತಿರುಗಿ ಬಿದ್ದಾಗ ಅವರು ಕ್ಷಮೆಯನ್ನು ಕೋರ್ತಕ್ಕಂಥ ವಿಚಾರನ ತಂದಿದ್ದಾರೆ. ಆದರೆ ಇವತ್ತು BJP ಸರ್ಕಾರ ಮತ್ತು RSS ಇಡೀ ಸುಳ್ಳುಗಳನ್ನು ಹೇಳ್ತಾ ಬಂದಿರತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇವತ್ತಾದ್ರೂ ಒಂದು ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಇಡೀ ಅವರ ದೇಹದ, ಇಡೀ ಅವರ ಶರೀರದಲ್ಲಿ ಇರ್ತಕ್ಕಂಥದ್ದು ಅಂಬೇಡ್ಕರ್ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ. ಯಾವತ್ತೂ ಕೂಡ ಅವರು ಸಂವಿಧಾನ ಪರವಾಗಿ ಮಾತಾಡಿಲ್ಲ, ಸಂವಿಧಾನ ವಿರುದ್ಧವಾಗಿ ಮಾತಾಡ್ತಿರ್ತಕ್ಕಂಥದ್ದು ಇವತ್ತು ಹೊರಗಡೆ ಹಾಕಿದ್ದಾರೆ. ಅಂದರೆ ಅವರ ಉದ್ದೇಶ ಏನಪ್ಪ ಅಂತಂದರೆ ಈ ದೇಶದಲ್ಲಿ ಮನುಸಂಸ್ಕೃತಿ ಬರಬೇಕು, ಹಿಂದೆ ಇದ್ದಂಥ ಏನೋ ಜಾತಿ ವ್ಯವಸ್ಥೆ ಅಸಮಾನತೆಯನ್ನು ಮತ್ತೊಂದು ಸಾರಿ ಜಾರಿ ಮಾಡುವಂಥ ಸಂವಿಧಾನ ಇವತ್ತು ತರಬೇಕನ್ನೋ ವಿಚಾರನ ಇಟ್ಕೊಂಡು ಇವತ್ತು ಏನು ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥದ್ದು ಇವತ್ತು ಖಂಡನೀಯವಾಗಿದೆ. ಇವತ್ತು ಇಡೀ ದೇಶಾದ್ಯಂತ ಅವ್ರು ಹೀಗೆ ಮುಂದುವರಿಸ್ತಾ ಹೋದರೆ ಇಡೀ ದೇಶ ಹತ್ತಿ ಉರಿಯತಕ್ಕಂಥ ಸಂದರ್ಭ ಇವತ್ತು ಬರುತ್ತೆ. ಯಾಕಂತಂದರೆ ಅಂಬೇಡ್ಕರ್ ಅವರು ಸಾಮಾನ್ಯ ಜನರ, ಅಂದರೆ ಪ್ರತಿಯೊಬ್ಬ ಜನರ ಪರವಾಗಿ ಸಮಾನತೆಗಾಗಿ, ಸಮಾನ ಹಕ್ಕುಗಳಿಗಾಗಿ ಹೋರಾಟ ಮಾಡೋದ್ರ ಮುಖಾಂತರ ತುಂಬ ಅತ್ಯಂತ ಮಹತ್ವರವಾದಂಥ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅಂಥ ಸಂವಿಧಾನವನ್ನು ತೆಗಿತಕ್ಕಂಥ ವಿಚಾರನ ಇವತ್ತು BJP ಮತ್ತು RSS ಮಾಡ್ತಾ ಇರೋದ್ರಿಂದ ಇದು ಖಂಡನಾರ್ಹವಾಗಿದ್ದು, ಇದು ಇಡೀ ಸಮುದಾಯ, ಇಡೀ ವ್ಯವಸ್ಥೆ ಇವತ್ತು ಅವರ ವಿರುದ್ಧ ಇವತ್ತು ಹೋರಾಟಕ್ಕೆ ಮುಂದುವರಿತೀವಿ. ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಹೋರಾಟಗಳು ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.